ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈಗ ಸೆಕೆಂಡ್ PU ಎಕ್ಸಾಮ್ ಮುಗಿದಿದೆ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೂ ಎಕ್ಸಾಮ್ ನಡೀತು, ಮೊದಲನೇ ಎಕ್ಸಾಮು. ಸೊ ಎಲ್ಲರೂ ಕೂಡ ಎಕ್ಸಾಮ್ ಬರೆದಿದ್ದೀರ, ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತೀರ. ಅದ್ರ ಮಧ್ಯದಲ್ಲಿ ಕೆಲವೊಂದಷ್ಟು ಕ್ವಶನ್ಸ್ ಇರುತ್ತೆ, ನಿಮಗೆ ಎವ್ಯಾಲ್ಯೂಯೇಷನ್ ಹೇಗಾಗ್ಬೋದು, ಹಾಗೆಯೇ ನಾನು ಪಾಸ್ ಆಗೋ ಅಷ್ಟು ಮಾತ್ರ ಬರೆದಿದ್ದೀನಿ, ಫೇಲ್ ಮಾಡಿಬಿಡ್ತಾರೆ, ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ, ತುಂಬ ಲಿಬ್ರಲ್ಲಾಗಿ ಮಾಡ್ತಾರೆ, ನಾನು ಔಟ್ ಆಫ್ ಔಟ್ ಬರೋ ಥರ ಬರೆದಿದ್ದೀನಿ, ಔಟ್ ಆಫ್ ಔಟ್ ಕೊಡ್ತಾರಾ ಇಲ್ವಾ, ಈ ಥರ ಕ್ವಶನ್ಸ್ ಎಲ್ಲ ಇರುತ್ತೆ. ಹಾಗೆ ಎವ್ಯಾಲ್ಯೂಯೇಷನ್ನ ಎಷ್ಟು ಜನ ಮಾಡ್ತಾರೆ, ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಮೊದಲನೇದಾಗಿ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೂ ಕೂಡ ಎಕ್ಸಾಮ್ 1 ಕಂಪ್ಲೀಟ್ ಆಯಿತು, ಸೆಕೆಂಡ್ PUCದು. ಸೊ ಈ ಒಂದು ಎಕ್ಸಾಮ್ನ ಎವ್ಯಾಲ್ಯೂಯೇಷನ್ ನಡೀತಾ ಇದೆ. ಮಾರ್ಚ್ 22ಕ್ಕೆ ಎವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಯಿತು. ಬೇಗನೆ ರಿಸಲ್ಟ್ನ ಅನೌನ್ಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾರ್ಚ್ 22ರಿಂದ ಸ್ಟಾರ್ಟ್ ಆಯಿತು ಎವ್ಯಾಲ್ಯೂಯೇಷನ್. ಕೆಲವೊಂದು ಸಬ್ಜೆಕ್ಟು ಮಾರ್ಚ್ 24ರಿಂದ ಸ್ಟಾರ್ಟ್ ಆಗಿದೆ. ಸೊ ಈಗ ಮುಗಿತನೂ ಕೂಡ ಬಂದಿದೆ ಎವ್ಯಾಲ್ಯೂಯೇಷನ್ನು. ಯಾವ ರೀತಿಯಾಗಿ ಎವ್ಯಾಲ್ಯೂಯೇಷನ್ ನಡೆಯುತ್ತೆ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇವತ್ತು ಒಂದು ಸಬ್ಜೆಕ್ಟು ಎವ್ಯಾಲ್ಯೂಯೇಷನ್ ಮಾಡೋದಕ್ಕಿದೆ ಅಂತಂದರೆ ಒಂದು 6 ಜನದ್ದು ಗ್ರೂಪ್ ಮಾಡ್ತಾರೆ, ಟೀಚರ್ಸ್ದು ಅಂದರೆ ಎವ್ಯಾಲ್ಯೂಯೇಟರ್ಸ್ದು ಗ್ರೂಪ್ ಮಾಡ್ತಾರೆ 6 ಜನದ್ದು. ಅದರಲ್ಲಿ 5 ಜನ ಎವ್ಯಾಲ್ಯೂಯೇಟರ್ಸ್ ಆಗಿರ್ತಾರೆ, ಅಂದರೆ ಅಸಿಸ್ಟೆಂಟ್ ಎಕ್ಸಾಮಿನರ್ ಅಂತ ಕೂಡ ಕರೀತಾರೆ. ಅವರು 5 ಜನ ನಿಮ್ಮ ಒಂದು ಪೇಪರ್ನ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಒಬ್ಬೊಬ್ಬರಿಗೆ 12 ಪೇಪರ್ ಬೆಳಿಗ್ಗೆ ಟೈಮ್ ಕೊಡ್ತಾರೆ, ನೆಕ್ಸ್ಟು 12 ಪೇಪರ್ ಸಂಜೆ ಟೈಮ್ ಕೊಡ್ತಾರೆ. ಟೋಟಲ್ ಆಗಿ 24 ಸಬ್ಜೆಕ್ಟು ಒಂದು ದಿನಕ್ಕೆ ಒಬ್ಬ ಎವ್ಯಾಲ್ಯೂಯೇಟರ್ ಎವ್ಯಾಲ್ಯೂಯೇಷನ್ನ ಮಾಡೋ ಅಂಥದ್ದು. ಸೊ ಎವ್ಯಾಲ್ಯೂಯೇಷನ್ ಏನು ನಡೀತಾ ಇರುತ್ತೆ ಅಲ್ವಾ, ಅದರಲ್ಲಿ ಏನಾದರೂ ನಿಮಗೆ ಔಟ್ ಆಫ್ ಔಟ್ ಬರೋ ಥರ ಇದ್ದರೆ, ಅಥವಾ ಈಗ 80 ಮಾರ್ಕ್ಸಿಗೆ ಮತ್ತು ಸೈನ್ಸ್ ಅವ್ರಿಗೆ ಕೆಲವೊಂದು 70 ಮಾರ್ಕ್ಸಿಗಿದೆ ಅಲ್ವಾ ಸಬ್ಜೆಕ್ಟು. ಸೊ 65 ಮೇಲೆ ಬಂದರೆ ಅಥವಾ 75 ಮೇಲೆ ಬಂದರೆ ಅದನ್ನು ಡೆಪ್ಯೂಟಿ ಚೀಫ್ ಎವ್ಯಾಲ್ಯೂಯೇಟರ್ ಇರ್ತಾರಲ್ವ, 6 ಜನದ ಗ್ರೂಪಲ್ಲಿ 5 ಜನ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಅವರಿಗೆ ಒಬ್ಬರು ಹೆಡ್ ಆಗಿರ್ತಾರೆ, ಅವ್ರನ್ನ ಡೆಪ್ಯೂಟಿ ಚೀಫ್ ಎವ್ಯಾಲ್ಯೂಯೇಟರ್ ಅಂತ ಕರೀತಾರೆ, ಎಕ್ಸಾಮಿನರ್, ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಅಂತ ಕರೀತಾರೆ. ಸೊ ಅವರಿಗೆ ಒಂದು ಸರ್ತಿ ತೋರಿಸ್ತಾರೆ, ಅವರು ಒಂದು ಸರಿ ಚೆಕ್ ಮಾಡ್ತಾರೆ. ಸೊ ಅಷ್ಟು ಮಾರ್ಕ್ಸ್ 75+ ಬರೋ ರೀತಿ ಇದ್ದರೆ ಖಂಡಿತವಾಗ್ಲೂ ಅವರು ಕೂಡ ಅದನ್ನು ಅಪ್ರೂವ್ ಮಾಡ್ತಾರೆ. ಸೊ ಕೊಡಿ, ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳಿಬಿಟ್ಟು. ನೆಕ್ಸ್ಟು ಔಟ್ ಆಫ್ ಔಟ್ ಬರೋ ಥರ ಏನಾದರೂ ಇದ್ದರೆ ಅದು ಚೀಫ್ ಎಕ್ಸಾಮಿನರ್ಗೆ ಹೋಗುತ್ತೆ ಪೇಪರು. ಅವರು ಒಂದು ಸರಿ ಚೆಕ್ ಮಾಡಿಬಿಟ್ಟು ಔಟ್ ಆಫ್ ಔಟ್ ಬರೋ ಥರ ಇದ್ದರೆ ಔಟ್ ಆಫ್ ಔಟ್ ಕೊಡ್ತಾರೆ. ಇಲ್ಲಾಂತಂದರೆ ಎಲ್ಲಾದರೂ ಕಟ್ ಮಾಡಬೇಕು ಅಂತ ಇದ್ದರೆ ಕಟ್ ಕೂಡ ಮಾಡಿಸ್ತಾರೆ, ಎಲ್ಲಾದರೂ ರಾಂಗ್ ಆಗಿದ್ದರೆ. ಸೊ ಈ ಥರ ಟಾಪರ್ಸ್ದು ಏನು ಎವ್ಯಾಲ್ಯೂಯೇಷನ್ ಆಗೋವಂಥದ್ದು, ಟಾಪರ್ಸ್ ಪೇಪರ್ಗಳು ಎವ್ಯಾಲ್ಯೂಯೇಷನ್ ಆಗುತ್ತೆ, 3 ಸರಿ ಚೆಕ್ ಆಗುತ್ತೆ ಔಟ್ ಆಫ್ ಔಟ್ ಕೊಡಬೇಕಾದ್ರೆ. ಸೊ ಇವರು ಚೀಫ್ ಎಕ್ಸಾಮಿನರ್ ಏನಿರ್ತಾರೆ ಅವರು ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರೆ, ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿರ್ತಾರೆ ಆ ಒಂದು ಸಬ್ಜೆಕ್ಟ್ನಲ್ಲಿ. ಹಾಗಾಗಿ ಅವ್ರವರೆಗೂ ಕೂಡ ನಿಮ್ಮ ಒಂದು ಪೇಪರ್ ಹೋಗಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿಯಾಗಿ ಟಾಪರ್ಸ್ ಅದು ಎವ್ಯಾಲ್ಯೂಯೇಷನ್ ಆದರೆ ನೆಕ್ಸ್ಟು ಜಸ್ಟ್ ಪಾಸ್ ಆಗೋ ರೀತಿಯಾಗಿ ಯಾರ್ಯಾರು ಬರೆದಿರ್ತಾರೆ ಎಕ್ಸಾಮಿನೇಷನು, ಅವ್ರ ಪೇಪರ್ ಬಂದುಬಿಟ್ಟು ಒಂದು ಸ್ವಲ್ಪ ಲಿಬ್ರಲ್ಲಾಗಿ ಕರೆಕ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 24 ಪಾಸಿಂಗ್ ಮಾರ್ಕ್ಸ್ ಇದ್ದಾಗ 23, 22 ತಗೊಂಡಾಗ ಇನ್ನು 1-2 ಮಾರ್ಕ್ಸು ಎಲ್ಲಾದರೂ ಸಿಕ್ಕರೆ ಖಂಡಿತ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ. ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ಯಾವುದೇ ಎವ್ಯಾಲ್ಯೂಯೇಟರ್ ಆಗಿರಲಿ ಅವರು ಮೊದಲು ಒಬ್ಬರು ಶಿಕ್ಷಕರಾಗಿರ್ತಾರೆ. ಯಾರು ಕೂಡ ಫೇಲ್ ಮಾಡಬೇಕು ಮಕ್ಕಳನ್ನು ಅನ್ನೋ ರೀತಿಯಲ್ಲಿ ಎವ್ಯಾಲ್ಯೂಯೇಷನ್ ಮಾಡೋದಿಲ್ಲ. ಅವ್ರಿಗೂ ಕೂಡ ಪಾಸ್ ಆಗಬೇಕು ನಮ್ಮ ಮಕ್ಕಳು ಅನ್ನೋದಿರುತ್ತೆ. ಹಾಗಾಗಿ ಲಿಬ್ರಲ್ ಆಗಿ ಮಾಡ್ತಾರೆ, ಜಸ್ಟ್ ಪಾಸ್ ಆಗೋ ಅಂಥವ್ರಿಗೆ. ಹಾಗಂತ ಪೂರ್ತಿಯಾಗಿ ಏನೂ ಬರದೇ ಇಲ್ಲ, ಕ್ವಶನ್ನೇ
ತಿರ್ಗಾ ಮುರ್ಗಾ ಮಾಡಿ ಬರ್ತಿರ್ತೀರ, ಇಲ್ಲ ಅಂತಂದರೆ ಯಾವುದಾದ್ರೂ ಸಾಂಗ್ನ ಬರ್ತಿರ್ತೀರ ಅಂತಂದರೆ ಅವರಿಗೆಲ್ಲನೂ ಕೂಡ ಪಾಸ್ ಮಾಡೋದಕ್ಕೆ ಆಗೋದಿಲ್ಲ, ಪಾಸ್ ಕೂಡ ಮಾಡೋದಿಲ್ಲ. ಓಕೆನಾ? ಸೊ ಅದನ್ನು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. ಏನೋ ಪ್ರಯತ್ನ ಬಿದ್ದು ಪಾಸಿಂಗ್ ಮಾರ್ಕ್ಸಿಗೆ ಹತ್ರ ಹೋಗಿದ್ದೀರ ಅಂತಂದರೆ ಖಂಡಿತ ಪಾಸ್ ಮಾಡ್ತಾರೆ, ಅವರಿಗೂ ಕೂಡ ಮಾನವೀಯತೆ ಇರುತ್ತೆ. ಹಾಗಾಗಿ 1-2 ಮಾರ್ಕ್ಸ್ನ ಗ್ರೇಸ್ ಮಾರ್ಕ್ಸ್ ಆಗಿ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ. ಅದಕ್ಕಿಂತ ಕಡಿಮೆ ಇದ್ದರೆ ಖಂಡಿತವಾಗ್ಲೂ ಪಾಸ್ ಆಗೋದಿಲ್ಲ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಎವ್ಯಾಲ್ಯೂಯೇಷನ್ ನಡೆಯೋ ಅಂಥದ್ದು. ಸೊ ಇನ್ನೂ ಎವ್ಯಾಲ್ಯೂಯೇಷನ್ ಪ್ರಕ್ರಿಯೆಯಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ತಿಳಿಸ್ಕೊಡ್ತೀನಿ. ಸೊ ಆಲ್ಮೋಸ್ಟ್ ಎವ್ಯಾಲ್ಯೂಯೇಷನ್ ಬಂದು ಮುಗಿತಾ ಬಂದಿದೆ. ಇನ್ನೇನು ಮತ್ತು ಇನ್ನೊಂದು ಔಟ್ ಆಫ್ ಔಟ್ ಕೊಡ್ತಾರೆ ಅಂತಂದರೆ ಖಂಡಿತ ನಿಮ್ಮ ಮಾರ್ಕ್ಸ್ ಔಟ್ ಆಫ್ ಔಟ್ ಬರೋ ಥರ ಇದ್ದರೆ ನಿಮ್ಮ ಪೇಪರು ಖಂಡಿತವಾಗ್ಲೂ ಔಟ್ ಆಫ್ ಔಟ್ ಕೊಡ್ತಾರೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ನೆಕ್ಸ್ಟು ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರೋವಂಥದ್ದು ರಿಸಲ್ಟ್ಗೋಸ್ಕರ. ಯಾವಾಗ ರಿಸಲ್ಟ್ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ರಿಸಲ್ಟ್ ಬಂದು ಈಗ ಟೆಂಟೇಟಿವ್ ಆಗಿ ಒಂದು ಡೇಟನ್ನು ಕೊಟ್ಟಿದ್ದಾರೆ. ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರೇ ಹೇಳಿದ್ದಾರೆ, ಏಪ್ರಿಲ್ 7ನೇ ತಾರೀಕು. ಎಲ್ಲ ಅಂದ್ಕೊಂಡ ರೀತಿಯಲ್ಲಿ ಎವ್ಯಾಲ್ಯೂಯೇಷನ್ ಆದರೆ ಅದು 7ನೇ ತಾರೀಕೇ ನಿಮ್ಮ ಒಂದು ರಿಸಲ್ಟು ಪ್ರಕಟ ಆಗುತ್ತೆ. 11 ಗಂಟೆ ಮೇಲೆ, ಬೆಳಿಗ್ಗೆ 11 ಗಂಟೆ ಮೇಲೆ ನಿಮ್ಮ ಒಂದು ರಿಸಲ್ಟು ಪ್ರಕಟ ಆಗುತ್ತೆ. ಸೊ ಈಗ ರಿಸಲ್ಟ್ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಎವ್ಯಾಲ್ಯೂಯೇಷನ್ ಬಂದು ತುಂಬ ಸ್ಟ್ರಿಕ್ಟಾಗೂ ನಡೆಯೋದಿಲ್ಲ, ಹಾಗೆ ತುಂಬ ಲಿಬ್ರಲ್ ಆಗು ಏನೇನೋ ಬರ್ತಿದ್ರು ಕೂಡ ಮಾರ್ಕ್ಸ್ ಕೊಡೋದಿಲ್ಲ, ಮಾಡ್ರೇಟಾಗಿ ಮಾಡ್ತಾರೆ. ಓಕೆನಾ? ಇದು ನಿಮ್ಮ ತಲೆಯಲ್ಲಿ ಇರಬೇಕಾಗತ್ತೆ. ಸೊ ಅಕಸ್ಮಾತ್ ಯಾರಾದರೂ ಫೇಲ್ ಆಗಿದ್ದೀರಾ ಅಂತಂದರೆ, ಫೇಲ್ ಆಗ್ತೀನಿ ಅನ್ನೋ ರೀತಿ ಇದ್ದರೆ ದಯವಿಟ್ಟು ಇನ್ನೊಂದು ಸರ್ತಿ ಈ ಎಕ್ಸಾಮ್ ಇದೆ, ಸಪ್ಲಿಮೆಂಟ್ರಿ ಎಕ್ಸಾಮ್ ಆಗಿರ್ಬೋದು, ಇಲ್ಲ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಇನ್ನೊಂದು ಎಕ್ಸಾಮ್ ಇದೆ, ಎಕ್ಸಾಮ್ 2 ಅಂತ ಹೇಳ್ಬಿಟ್ಟು. ಅದು ಬಂದು ಇದೇ ಏನು ಏಪ್ರಿಲ್ 25ನೇ ತಾರೀಕಿಂದ ಸ್ಟಾರ್ಟ್ ಆಗಿಬಿಟ್ಟು ಮೇ 8ನೇ ತಾರೀಕುವರೆಗೂ ಇದೆ. ಸೊ ಆ ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಎಕ್ಸಾಮಿನೇಷನ್ನ ಪಾಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಎಕ್ಸಾಮ್ ಫೇಲ್ ಆದರೆ ನಿಮ್ಮ ಜೀವನದಲ್ಲಿ ಫೇಲ್ ಆಗೋದಿಲ್ಲ, ಅದು ನಿಮಗೆ ನೆನಪಿರಲಿ. ಸೊ ಇನ್ನೊಂದು ಸರ್ತಿ ಎಕ್ಸಾಮ್ನ ಕಟ್ಬಿಟ್ಟು ನೀವು ಪಾಸ್ ಆಗಬೇಕಾಗತ್ತೆ. ಮಾರ್ಕ್ಸ್ ಏನಾದರೂ ಕಡಿಮೆ ಬಂದ್ರೂ ಕೂಡ ನೀವು ಆನ್ಸರ್ ಶೀಟ್ನ ತರಿಸ್ಕೊಬೋದು. ತರಿಸ್ಕೊಂಡ್ಬಿಟ್ಟು ಅದನ್ನು ಮತ್ತೆ ರೀಚೆಕ್ ಮಾಡಿಬಿಟ್ಟು ಮತ್ತೆ ಅಪ್ಲೈ ಮಾಡ್ಬೋದು ಎವ್ಯಾಲ್ಯೂಯೇಷನ್ಗೆ. ಅದು ಕೂಡ ನಿಮಗೆ ಒಂದು ಆಪ್ಷನ್ ಇದೆ. ಸೊ ಈ ರೀತಿಯಾಗಿ ನಿಮ್ಮ ಮಾರ್ಕ್ಸ್ಗಳನ್ನ ಜಾಸ್ತಿ ಮಾಡ್ಕೊಳ್ಬೋದಾಗಿರುತ್ತೆ. ಇಲ್ಲ ಮತ್ತೆ ನಾನು ಎಕ್ಸಾಮ್ನೇ ಬರಿತೀನಿ, ನನಗೆ ಇನ್ನೂ ಸ್ವಲ್ಪ ಮಾರ್ಕ್ಸ್ ಬೇಕು ಅಂತಂದ್ರೂ ಕೂಡ ನೀವು ಮತ್ತೆ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ಓಕೆನಾ? ಮಾರ್ಕ್ಸ್ ಇಂಪ್ರೂವ್ ಮಾಡೋದಕ್ಕೂ ಕೂಡ ಅದೇ ಎಕ್ಸಾಮ್ 2, ಬಟ್ ಫೀಸ್ ಇರುತ್ತೆ. ಫೀಸ್ನ ಪೇ ಮಾಡಿಬಿಟ್ಟು ನೀವು ಎಕ್ಸಾಮ್ 2ಗೆ ಅಟೆಂಡ್ ಆಗಬೇಕಾಗತ್ತೆ. ಸೊ ಈ ರೀತಿಯಾಗಿ ಇರೋವಂಥದ್ದು ಸೆಕೆಂಡ್ PUC ರಿಸಲ್ಟು ಬಂದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ನಿಮಗೆ ಅಪ್ಡೇಟ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಏನಾದರೂ ಸೆಕೆಂಡ್ PUC ರಿಲೇಟೆಡ್ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ನಾನು ಈಗಾಗಲೇ ಸೆಕೆಂಡ್ ಎಕ್ಸಾಮ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುತ್ತೆ ಅಂತೆಲ್ಲನೂ ಕೂಡ ವಿಡಿಯೋ ಮಾಡಿದ್ದೀನಿ, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಏನು ಅಂತ. ನನ್ನ ಚಾನಲಲ್ಲಿದೆ, ಒಂದು ಸರಿ ಅದನ್ನು ಕೂಡ ವಿಸಿಟ್ ಮಾಡಿ. ಥ್ಯಾಂಕ್ ಯು.